ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ನಾರ್ತನ್ ಕೋಲ್ಡ್ಫೀಲ್ಡ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಹಾಗಾದರೆ ಯಾವ ರೀತಿ ಪೋಸ್ಟ್ ಅದಾವ ಮತ್ತು ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಅಭ್ಯರ್ಥಿಗೆ ಮತ್ತು ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷಗಳ ಕಾಲ ಇರಬೇಕಂತ ನೋಡೋಣ. ಈಗ ಮೊದಲನೇದಾಗಿ ನೋಡಿರಿ, ಟೆಕ್ನಿಷಿಯನ್ ಫಿಟ್ರ ಹುದ್ದೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು 10ನೇ ಪಾಸ್ ಆಗಿರಬೇಕು ಅಥವಾ ಇಕ್ವಲೆಂಟ್ ಯಾವುದೇ ಆಗಲಿ ಕ್ವಾಲಿಫಿಕೇಷನ್ ಅಭ್ಯರ್ಥಿ ಮುಗಿಸಿರಬೇಕು. ಇನ್ನು ಮತ್ತು ITI 2 ಇಯರ್ಸ್ ಕೋರ್ಸನ್ನು ಫಿಟ್ರ ಕ್ವಾಲಿಫಿಕೇಷನಲ್ಲಿ ಮುಗಿಸಿರಬೇಕು. ಮತ್ತಿನ ಅಭ್ಯರ್ಥಿ ITI ಸರ್ಟಿಫಿಕೇಟ್ ಇರಬೇಕು ಮತ್ತು SVVT ಅಥವಾ SCVT ಅವರು ನೀಡಿದ ಮಿನಿಮಮ್ 1 ವರ್ಷದ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸರ್ಟಿಫಿಕೇಟನ್ನು ಅಭ್ಯರ್ಥಿ ಹೊಂದಿರಬೇಕು. ಇನ್ನು ಎರಡನೇದಾಗಿ ನೋಡಿರಿ, ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್ನ ಇದು 10th ಪಾಸ್ ಆಗಿರಬೇಕು ಮತ್ತು ITI 2 ವರ್ಷದ ಕೋರ್ಸ್ ಮುಗಿಸಿರಬೇಕು. ಮತ್ತು ಇದರಲ್ಲಿ ಕೂಡ SCVT ಮತ್ತು ಅಥವಾ NCVT 1 ವರ್ಷದ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸರ್ಟಿಫಿಕೇಟನ್ನು ಅಭ್ಯರ್ಥಿ ಹೊಂದಿರಬೇಕು. ಇನ್ನು ಮೂರನೇದಾಗಿ ನೋಡಿರಿ, ಟೆಕ್ನಿಷಿಯನ್ನ ವೆಲ್ಡರ ಇದು 10ನೇ ಮತ್ತು ITI ಪಾಸ್ ಆಗಿರಬೇಕು. ITIಯಲ್ಲಿ ವೆಲ್ಡರ್ ಟ್ರೇಡ್ ಅಲಾಂಗ್ ವಿತ್ ಟ್ರೇಡ್ ಸರ್ಟಿಫಿಕೇಟನ್ನು ಅಭ್ಯರ್ಥಿ ಹೊಂದಿರಬೇಕು. ಇನ್ನು ಹುದ್ದೆ ನೋಡಿರಿ, ಹುದ್ದೆ ಟೋಟಲ್ ಕ್ಯಾಟಗರಿ ವೈಸ್ ಎಷ್ಟು ಅದಾವತ್ತು ನೋಡೋಣ. ಈಗ ಮೊದಲನೇದಾಗಿ ಮತ್ತು ಇದರಲ್ಲಿ ಬ್ಯಾಕ್ಲಾಗ್ ಕೂಡ ಕೂಡಿರ್ತದೆ. ಮೊದಲನೇದಾಗಿ ಟೆಕ್ನಿಷಿಯನ್ ಫಿಟ್ಟರ್ ಹುದ್ದೆಗೆ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 66 ವೇಕೆನ್ಸಿ ಅದಾವೆ ರೀ. ಇದರಲ್ಲಿ ಎಲೆಕ್ಟ್ರಿಷಿಯನ್ ಮತ್ತು ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಒಳಗೆ 29 ವೇಕೆನ್ಸಿ ಅದಾವೆ ರೀ. ಇನ್ನು ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್ ಒಳಗೆ ಮತ್ತು ಎಕ್ಸಾಮಿಷನ್ ಮತ್ತು 14 ವೇಕೆನ್ಸಿ ಇದ್ದು, ಮತ್ತು ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ 81 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಮೂರನೇದಾಗಿ ಟೆಕ್ನಿಷಿಯನ್ ವೆಲ್ಡರ ಇದು 10 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಟೋಟಲಾಗಿ ಕ್ಯಾಟಗರಿ ವೈಸ್ ನೋಡೋದಾದರೆ ಬ್ಯಾಕ್ಲಾಗ್ನ ಹುದ್ದೆಗಳು 2 SC 1 ST OBC 3 ಟೋಟಲ್ 6 ವೇಕೆನ್ಸಿ ಬ್ಯಾಕ್ಲಾಗ್ ಇದ್ದು. ಈಗ ವೇಕೆನ್ಸಿ ನ್ಯೂ ವೇಕೆನ್ಸಿ ಅಂದರೆ UR ಕ್ಯಾಂಡಿಡೇಟ್ಗೆ 85, EWS 17, SC 30, ST 37, OBC 31 ವೇಕೆನ್ಸಿ ಖಾಲಿ ಇದ್ದು. ಟೋಟಲ್ 200 ಹುದ್ದೆಗಳು NCLನಲ್ಲಿ ಖಾಲಿ ಇರ್ತವೆ. ಇನ್ನು ಏಜ್ ಲಿಮಿಟ್ ನೋಡಿರಿ, ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದ್ರೆ 18 ವರ್ಷದ ಮೇಲಿನ ಅಭ್ಯರ್ಥಿ ಆಗಿರಬೇಕು ಮತ್ತು 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಇನ್ನು ಏಜ್ ರಿಲ್ಯಾಕ್ಸನ್ ನೋಡಿರಿ, SC ST ಕ್ಯಾಂಡಿಡೇಟ್ಗೆ 5 ವರ್ಷ ಆದರೆ OBC ಕ್ಯಾಂಡಿಡೇಟ್ಗೆ 3 ವರ್ಷ ಮತ್ತು PWBDಗೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ನ ಅಪ್ಲೈ ಆಗ್ತದ್ರೆ. ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಫೀ ಯಾವ ರೀತಿ ಇದೆ ಅಂತಾರೆ, UR ಕ್ಯಾಂಡಿಡೇಟ, OBC ಕ್ಯಾಂಡಿಡೇಟ ಮತ್ತು EWS ಕ್ಯಾಂಡಿಡೇಟ್ಗೆ 1,000 ರೂಪಾಯಿ ಅಪ್ಲಿಕೇಶನ್ ಫೀ ಮತ್ತು GST 180 ರೂಪಾಯಿ ಸೇರಿಸಿ ಟೋಟಲಿ 1,180 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಮತ್ತಿನ್ನು SC ST ESM ಮತ್ತು PWBD ಅಥವಾ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಫೀ ಇರುವುದಿಲ್ಲ. ಓನ್ಲಿ UR ಕ್ಯಾಂಡಿಡೇಟ್ಗೆ 1,180 ಅಪ್ಲಿಕೇಶನ್ ಫೀ ಆಗಿರ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ಎಕ್ಸಾಮ್ ಇರುತ್ತೆ ರೀ. ಮ್ಯಾಕ್ಸಿಮಮ್ 100 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಅಭ್ಯರ್ಥಿಗಳು ಕ್ಯಾಟಗರಿ ವೈಸ UR ಅಥವಾ EWS ಅಭ್ಯರ್ಥಿ 50 ಮಾರ್ಕ್ಸ್ ಕಂಪಲ್ಸರಿ ತೊಗೋಬೇಕು. ಇನ್ನು SC ST ESM ಅಥವಾ OBC ಅಭ್ಯರ್ಥಿಗಳು 40 ಮಾರ್ಕ್ಸ ತೊಗೊಂಡು ಪಾಸ್ ಆಗಬೇಕು. ಇನ್ನು ಅಪ್ಲಿಕೇಶನ್ನ ನಾವು ಆಫಿಷಿಯಲ್ ವೆಬ್ಸೈಟ್ ಆದ NCL ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನ್ನ 17/4/2025 ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಬಂದುಬಿಟ್ಟು 10/5/2025 ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.